ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಸೋಮು ವಿಜಿ 1989 ಕುಕಿಂಗ್ ಚಾನಲ್. ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಂತ ನನ್ನ ಭಾವನೆ. ಸ್ನೇಹಿತರೆ, ನಮ್ಮ ವಿಡಿಯೋಸ್ ಇಷ್ಟವಾದಲ್ಲಿ ನಿಮಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಸ್ನೇಹಿತರೆ. ಅಣ್ಣೆ ಸೊಪ್ಪಿನ ಸಾರು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ. ರಾಗಿ ಮುದ್ದೆ ಜೊತೆಗೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನೀವು ಹೀಗೆ ಒಂದ್ಸಲ ಮಾಡೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ನಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ರಾಗಿ ಮುದ್ದೆ ಜೊತೆಗೆ ಈ ಥರ ಸೊಪ್ಪು ಸಾರು ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಈ ಸೊಪ್ಪು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ ಸ್ನೇಹಿತರೆ. ನಮ್ಮ ಕಡೆ ಈ ಸೊಪ್ಪನ್ನು ತೆಲುಗಿನಲ್ಲಿ ಗುರುಗಾಕು ಅಂತ ಕರೀತಾರೆ ಸ್ನೇಹಿತರೆ. ಇನ್ನು ಇದಕ್ಕೆ ಬೇಕಾಗುವ ಪದಾರ್ಥಗಳು ಸ್ನೇಹಿತರೆ, ನಾನಿಲ್ಲಿ ಒಂದು ಬಟ್ಲಿನಷ್ಟು ಅಣ್ಣೆ ಸೊಪ್ಪನ್ನು ತಗೊಂಡಿದ್ದೀನಿ ಸ್ನೇಹಿತರೆ. ಈ ಸೊಪ್ಪಿನಲ್ಲಿ 2 ರೀತಿ ಇರುತ್ತೆ ಸ್ನೇಹಿತರೆ. ನಾನು ಎಲೆ ಗುಂಡಾಗಿರುವಂಥ ಸೊಪ್ಪನ್ನು ತಗೊಂಡಿದ್ದೀನಿ ಸ್ನೇಹಿತರೆ. ಈ ಥರ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ವಿಡಿಯೋದಲ್ಲಿ ಆ ಥರನೂ ಇರುತ್ತೆ, ಅದು ಸಹ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾನು ಸೊಪ್ಪಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು 2 ಸಲ ಚೆನ್ನಾಗಿ ತೊಳೆದು ಬಟ್ಲಿಗೆ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಎಳೆಯಾದ ಅಣ್ಣೆ ಸೊಪ್ಪನ್ನು ತಗೊಂಡ್ರೇನೆ ಸ್ನೇಹಿತರೆ ಈ ಸೊಪ್ಪಿನ ಸಾರು ರುಚಿಯಾಗಿರುತ್ತೆ. ಇನ್ನು 1 ಕಪ್ಗೆ ನಾನು ಹಸಿ ಶೇಂಗಾದ ಬೀಜವನ್ನು ಹಾಕಿದ್ರೇ ತುಂಬ ರುಚಿಯಾಗಿರುತ್ತೆ. ಇನ್ನು ಹಸಿ ಮೆಣಸಿನ್ಕಾಯಿ, ಟೊಮಾಟೊ, ಸ್ವಲ್ಪ ಹುಣಸೆ ಹಣ್ಣು, 1 ಈರುಳ್ಳಿಯನ್ನು ಉದ್ದವಾಗಿ ಕಟ್ ಮಾಡಿದ್ದೀನಿ ಸ್ನೇಹಿತರೆ. ನಂತರ ಸ್ವಲ್ಪ ಬೆಳ್ಳುಳ್ಳಿಯನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ. ಈ ವಿಧಾನದಲ್ಲಿ ನೀವು ಒಂದು ಸಲ ಮಾಡಿ ನೋಡಿ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿರೋರು 1 ಮೋರ್ ಅನ್ನಬೇಕು, ಅಷ್ಟು ರುಚಿಯಾಗಿರುತ್ತೆ ಸ್ನೇಹಿತರೆ ಈ ಸಾರು. ರುಚಿಗೆ ತಕ್ಕ ಉಪ್ಪು, ಅರಿಶಿನ ಪುಡಿ, 1.5 ಸ್ಪೂನಷ್ಟು ಸಾಂಬಾರು ಪುಡಿ ತಗೊಂಡಿದ್ದೀನಿ ಸ್ನೇಹಿತರೆ. ಆ ಸಾಂಬಾರು ಪುಡಿ ಹೇಗೆ ಮಾಡೋದಂತ ನಾನು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಬೇಕಾದರೆ ನೀವು ಆ ವಿಡಿಯೋಗಳನ್ನು ನೋಡಬಹುದು. ಇನ್ನು ಒಗ್ಗರಣೆಗೆ ಕರಿಬೇವು, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಹೆಸರುಬೇಳೆ ತಗೊಂಡಿದ್ದೀನಿ ಸ್ನೇಹಿತರೆ. ಪಾತ್ರೆಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ಟವ್ ಮೇಲೆ ಇಕ್ಕೋಬೇಕು ಸ್ನೇಹಿತರೆ. ನೀರು ಈ ಥರ ಕುದಿಬೇಕು. ಆವಾಗ ನಾವು ತೊಳೆದು ಇಟ್ಕೊಂಡಿರುವಂತಹ ಅಣ್ಣೆ ಸೊಪ್ಪನ್ನು ನೀರಿಗೆ ಸೇರಿಸ್ಕೋಬೇಕು ಸ್ನೇಹಿತರೆ. ಇನ್ನು ಸ್ವಲ್ಪ ರುಚಿಗೆ ತಕ್ಕ ಉಪ್ಪನ್ನು ಸೊಪ್ಪಿಗೆ ಸೇರಿಸ್ಬಿಟ್ಟು ಕುದಿಯೋಕ್ಕೆ ಬಿಡಿ ಸ್ನೇಹಿತರೆ. ಮುಚ್ಚಳವನ್ನು ಮುಚ್ಚಿ ಸೊಪ್ಪನ್ನು ಕುದಿಸ್ಕೊಂಡಿರೋದಾಗಿದೆ ಸ್ನೇಹಿತರೆ. ನೋಡಿ, ಕುದೀತಾ ಇದೆ, ಸೊಪ್ಪು ಬೆಂದಿದೆ ಸ್ನೇಹಿತರೆ. ಸೊಪ್ಪು ಶೇಕಡ 80ರಷ್ಟು ಬೆಂದಿದ್ರೆ ಸಾಕು ಸ್ನೇಹಿತರೆ. ಇವಾಗ ಈ ಥರ ತೂತಿರುವಂತಹ ಒಂದು ಬಟ್ಲಿಗೆ ಸೊಪ್ಪನ್ನು ಸೇರಿಸ್ಕೊಂಡು ನೀರು ಬಗ್ಗಿಸ್ಕೋಬೇಕು ಸ್ನೇಹಿತರೆ. ಸೊಪ್ಪು ತಣ್ಣಗಾಗಕ್ಕೆ ಬಿಡಿ ಸ್ನೇಹಿತರೆ. 5 ನಿಮಿಷ ತಣ್ಣಗಾದ ನಂತರ ಸೊಪ್ಪನ್ನು ಈ ಥರ ಜಸ್ಟ್ ಹಿಂಗೆ ಫ್ರೆಶ್ ಮಾಡ್ಕೋಬೇಕು ಅಷ್ಟೇ ಸ್ನೇಹಿತರೆ. ತುಂಬ ಹಿಂಡಕ್ಕೆ ಹೋಗಬೇಡಿ, ಆ ನೀರು ಹಿಂಡ್ಕೋಬೇಕು ಸ್ನೇಹಿತರೆ. ಇಲ್ಲ ಅಂದರೆ ಹಾಗೆ ನಾವು ಸಾರಿಗೆ ಹಾಕಿದರೆ ಕಹಿಯಾಗಿರುತ್ತೆ ಸ್ನೇಹಿತರೆ, ಚೆನ್ನಾಗಿರಲ್ಲ. ಸೊಪ್ಪನ್ನು ಕುದಿಸ್ಕೊಂಡಿರೋ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಆ ನೀರು ಬಿಸಿ ಆದ ನಂತರ ನಾವು ತಗೊಂಡಿರುವಂತಹ ಹಸಿ ಶೇಂಗಾದ ಬೀಜವನ್ನು ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಹಸಿ ಶೇಂಗಾದ ಬೀಜ ಕುದಿಯೋಕ್ಕೆ ಬಿಡಿ ಸ್ನೇಹಿತರೆ. ಮುಚ್ಚಳವನ್ನು ಮುಚ್ಚಿ ಕುದೀತಾ ಇದೆ ನೋಡಿ ಸ್ನೇಹಿತರೆ. ಇವಾಗ ನಾವು ತಗೊಂಡಿರುವಂತಹ ಹಸಿ ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡು 1-2 ನಿಮಿಷ ಕುದಿಯೋಕ್ಕೆ ಬಿಡಿ ಸ್ನೇಹಿತರೆ. ಬೆಂದಿದೆ ನೋಡಿ ಸ್ನೇಹಿತರೆ ಹಸಿ ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ. ಇವಾಗ ನಾವು ತಗೊಂಡಿರುವಂತಹ ಉಪ್ಪು, ಸಾಂಬಾರು ಪುಡಿ, ಅರಿಶಿನ ಪುಡಿ, ಹುಣಸೆ ಹಣ್ಣು, ಟೊಮೊಟೊ ಹಾಕ್ಕೋಬೇಕು ಸ್ನೇಹಿತರೆ ಪಾತ್ರೆಗೆ. ಅದೇ ಥರ ನಾವು ಹಿಂಡ್ಕೊಂಡಿರುವಂತಹ ಅಣ್ಣೆ ಸೊಪ್ಪಿನನ್ನು ಸೇರಿಸ್ಕೊಂಡು ಒಂದು ಸಲ ಕಲಿಸ್ಕೋಬೇಕು ಸ್ನೇಹಿತರೆ. 4ರಿಂದ 5 ನಿಮಿಷ
ಕುದಿಸ್ಕೊಂಡ್ರೆ ಸಾಕು ಸ್ನೇಹಿತರೆ, ನಾವು ಮಾಡುವಂತಹ ಅಣ್ಣೆ ಸೊಪ್ಪಿನ ಸಾರು ರೆಡಿ ಆಗುತ್ತೆ. ಮುಚ್ಚಳವನ್ನು ಮುಚ್ಚಿ ಸ್ನೇಹಿತರೆ. ನೋಡಿ, ತುಂಬ ನೀರು ಹಾಕೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಈ ಸೊಪ್ಪಿನ ಸಾರಿಗೆ ಸ್ವಲ್ಪ ನೀರು ಕಡಿಮೆ ಹಾಕೋಬೇಕು. ಸಾರು ಸ್ವಲ್ಪ ಗಟ್ಟಿಯಾಗಿದ್ರೇ ರುಚಿ ಚೆನ್ನಾಗಿರುತ್ತೆ ಸ್ನೇಹಿತರೆ. ತುಂಬ ನೀರು ಹಾಕಿದರೆ ಸಪ್ಪೆ ಸಪ್ಪೆ ಆಗಿರುತ್ತೆ ಸಾರು. ಮುಚ್ಚಳವನ್ನು ಮುಚ್ಚಿ ಕುದಿಯೋಕ್ಕೆ ಬಿಡಿ ಸ್ನೇಹಿತರೆ. ಹೊಸದಾಗಿ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಅವರೆಲ್ಲರೂ ತಪ್ಪದಿರ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಸೊಪ್ಪಿನ ಸಾರು ಬೆಂದಿದೆ ಸ್ನೇಹಿತರೆ. ಇವಾಗ ಕುದಿಸ್ಕೊಂಡಿರುವಂತಹ ಶೇಂಗದ ಬೀಜವನ್ನು ಸ್ವಲ್ಪ ಬಟ್ಲಿಗೆ ಸೇರಿಸ್ಕೋಬೇಕು ಸ್ನೇಹಿತರೆ. ಸ್ವಲ್ಪ ತೆಗೆದು ಪಕ್ಕಕ್ಕೆ ಇಟ್ಕೊಂಡು ಮತ್ತೆ ಕೊನೆಯದಾಗಿ ಸಾರಿಗೆ ಸೇರಿಸ್ಕೊಂಡ್ರೆ ತಿನ್ನುವಾಗ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನಾನು ನೋಡಿ ಒಂದು ಕಪ್ಪಿಗೆ ತೆಗೆದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗ ನಾವು ಕುದಿಸ್ಕೊಂಡಿರುವಂತಹ ಸೊಪ್ಪಿನಿಂದ ನೀರನ್ನು ಬಗ್ಗಿಸ್ಕೋಬೇಕು ಸ್ನೇಹಿತರೆ. ಇವಾಗ ಮ್ಯಾಶ್ ಮಾಡುವಂತಹ ಕೋಲನ್ನು ತಗೊಂಡು ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ, ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಇದು ಗಟ್ಟಿಯಾಗಿದ್ರೇ ಈ ಸಾರು ರುಚಿಯಾಗಿರುತ್ತೆ ಸ್ನೇಹಿತರೆ. ಇವಾಗ ನಾವು ಬಗ್ಗಿಸ್ಕೊಂಡಿರುವ ನೀರನ್ನು ಸಾರಿಗೆ ಸೇರಿಸ್ಕೋಬೇಕು. ಹಾಗೆ ತೆಗೆದು ಪಕ್ಕಕ್ಕೆ ಇಟ್ಕೊಂಡಿರುವಂತಹ ಶೇಂಗದ ಬೀಜವನ್ನು ಸಾರಿಗೆ ಸೇರಿಸ್ಕೊಂಡು ಒಂದು ಸಲ ಕಳಿಸ್ಕೋಬೇಕು ಸ್ನೇಹಿತರೆ. ಅಣ್ಣೆ ಸೊಪ್ಪಿನ ಸಾರನ್ನು ಮ್ಯಾಶ್ ಮಾಡ್ಕೊಂಡಿರೋದಾಗಿದೆ ಸ್ನೇಹಿತರೆ. ಇವಾಗ ಇದಕ್ಕೆ ನಾವು ಒಗ್ಗರಣೆ ಹಾಕೋಬೇಕು. ಎಣ್ಣೆ ಬಿಸಿಯಾಗಿದೆ ಸ್ನೇಹಿತರೆ. ಬಿಸಿಯಾದ ಎಣ್ಣೆಗೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಹೆಸರುಬೇಳೆ, ಈರುಳ್ಳಿ, ಕರಿಬೇವು ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಅದು ಸ್ವಲ್ಪ ಕೆಂಪಗಾದ ನಂತರ ನಾವು ಮ್ಯಾಶ್ ಮಾಡ್ಕೊಂಡಿರುವಂತಹ ಅಣ್ಣೆ ಸೊಪ್ಪಿನ ಸಾರನ್ನು ಸೇರಿಸ್ಕೊಂಡು 1-2 ನಿಮಿಷ ಸ್ಲೋ ಫ್ಲೇಮಲ್ಲೇ ಒಗ್ಗರಣೆಯಲ್ಲಿ ಕುದಿಸ್ಕೋಬೇಕು ಸ್ನೇಹಿತರೆ. ನಾವು ಮಾಡಿದಂತಹ ಅಣ್ಣೆ ಸೊಪ್ಪಿನ ಸಾರು ರೆಡಿ ಆಯಿತು ಸ್ನೇಹಿತರೆ. ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿದೆ ಸ್ನೇಹಿತರೆ. ನೀವು ಒಂದ್ಸಲ ಈ ಥರ ಮಾಡೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಹೇಗೆ ಬಂದಿದೆ ಅಂತ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ನಾನು ಒಂದು ತಟ್ಟೆಗೆ ಮೊಸರು, ಬಿಸಿ ಬಿಸಿ ರಾಗಿ ಮುದ್ದೆ ಇಟ್ಕೊತಾ ಇದ್ದೀನಿ ಸ್ನೇಹಿತರೆ. ನಾವು ಮಾಡಿದಂತಹ ಅಣ್ಣೆ ಸೊಪ್ಪಿನ ಸಾರನ್ನು ಸಹ ಹಾಕ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿದೆ ಸ್ನೇಹಿತರೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ನಾವು ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ನೀವು ನಮ್ಮ ವಿಡಿಯೋಸನ್ನು ನೋಡ್ತಾ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ನಾವು ಮತ್ತೊಂದು ವಿಡಿಯೋದೊಂದಿಗೆ